ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ಇವತ್ತು ಅಭಿಯಾನ ನಡೆಸಲಾಗ್ತಾ ಇದೆ. ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ನೂರಾರು ಕಾರುಗಳು, 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ ಮಂಜುನಾಥನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ರ್ಯಾಲಿ 6:30ಕ್ಕೆ ಬೆಳಗ್ಗೆ ರ್ಯಾಲಿ ಆರಂಭ ಆಗಿದೆ. ಈಗಾಗಲೇ ಹೊರಟಿದ್ದಾರೆ. ಇವತ್ತು ಮಧ್ಯಾಹ್ನ ಧರ್ಮಸ್ಥಳ ತಲುಪುತ್ತೆ ಈ ರ್ಯಾಲಿ. ಮಂಜುನಾಥನ ದರ್ಶನವನ್ನ ಮಧ್ಯಾಹ್ನ ಮಾಡ್ತಾರೆ. 400ಕ್ಕೂ ಹೆಚ್ಚು ವಾಹನ, ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಹಾಗೂ ಬೈಕ್ಗಳಲ್ಲಿ ಅಭಿಯಾನಕ್ಕೆ ತೆರಳಿರೋದು. ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಬೆಳೆಸಿದ್ದಾರೆ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಸೂಚಿಸುವಂತ ನಿಟ್ಟಿನಲ್ಲಿ ಈಗ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಬೆಳಗ್ಗೆ 6:30ಕ್ಕೆ ಅಭಿಯಾನ ಆರಂಭ ಆಗಿದೆ. ನೂರಾರು ಬೈಕ್ ಹಾಗೂ ಕಾರುಗಳಲ್ಲಿ ಈಗಾಗಲೇ ತೆರಳಿದ್ದಾರೆ ಭಕ್ತರು. ಮಧ್ಯಾಹ್ನ ಅಲ್ಲಿ ಮಂಜುನಾಥನ ದರ್ಶನವನ್ನ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ಇವತ್ತು ಅಭಿಯಾನ ನಡೆಸಲಾಗ್ತಾ ಇದೆ. ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ನೂರಾರು ಕಾರುಗಳು, 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ ಮಂಜುನಾಥನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ರ್ಯಾಲಿ 6:30ಕ್ಕೆ ಬೆಳಗ್ಗೆ ರ್ಯಾಲಿ ಆರಂಭ ಆಗಿದೆ. ಈಗಾಗಲೇ ಹೊರಟಿದ್ದಾರೆ. ಇವತ್ತು ಮಧ್ಯಾಹ್ನ ಧರ್ಮಸ್ಥಳ ತಲುಪುತ್ತೆ ಈ ರ್ಯಾಲಿ. ಮಂಜುನಾಥನ ದರ್ಶನವನ್ನ ಮಧ್ಯಾಹ್ನ ಮಾಡ್ತಾರೆ. 400ಕ್ಕೂ ಹೆಚ್ಚು ವಾಹನ, ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಹಾಗೂ ಬೈಕ್ಗಳಲ್ಲಿ ಅಭಿಯಾನಕ್ಕೆ ತೆರಳಿರೋದು. ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಬೆಳೆಸಿದ್ದಾರೆ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಸೂಚಿಸುವಂತ ನಿಟ್ಟಿನಲ್ಲಿ ಈಗ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಬೆಳಗ್ಗೆ 6:30ಕ್ಕೆ ಅಭಿಯಾನ ಆರಂಭ ಆಗಿದೆ. ನೂರಾರು ಬೈಕ್ ಹಾಗೂ ಕಾರುಗಳಲ್ಲಿ ಈಗಾಗಲೇ ತೆರಳಿದ್ದಾರೆ ಭಕ್ತರು. ಮಧ್ಯಾಹ್ನ ಅಲ್ಲಿ ಮಂಜುನಾಥನ ದರ್ಶನವನ್ನ ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ಇವತ್ತು ಅಭಿಯಾನ ನಡೆಸಲಾಗ್ತಾ ಇದೆ. ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ನೂರಾರು ಕಾರುಗಳು, 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ ಮಂಜುನಾಥನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ರ್ಯಾಲಿ 6:30ಕ್ಕೆ ಬೆಳಗ್ಗೆ ರ್ಯಾಲಿ ಆರಂಭ ಆಗಿದೆ. ಈಗಾಗಲೇ ಹೊರಟಿದ್ದಾರೆ. ಇವತ್ತು ಮಧ್ಯಾಹ್ನ ಧರ್ಮಸ್ಥಳ ತಲುಪುತ್ತೆ ಈ ರ್ಯಾಲಿ. ಮಂಜುನಾಥನ ದರ್ಶನವನ್ನ ಮಧ್ಯಾಹ್ನ ಮಾಡ್ತಾರೆ. 400ಕ್ಕೂ ಹೆಚ್ಚು ವಾಹನ, ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಹಾಗೂ ಬೈಕ್ಗಳಲ್ಲಿ ಅಭಿಯಾನಕ್ಕೆ ತೆರಳಿರೋದು. ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಬೆಳೆಸಿದ್ದಾರೆ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಸೂಚಿಸುವಂತ ನಿಟ್ಟಿನಲ್ಲಿ ಈಗ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಬೆಳಗ್ಗೆ 6:30ಕ್ಕೆ ಅಭಿಯಾನ ಆರಂಭ ಆಗಿದೆ. ನೂರಾರು ಬೈಕ್ ಹಾಗೂ ಕಾರುಗಳಲ್ಲಿ ಈಗಾಗಲೇ ತೆರಳಿದ್ದಾರೆ ಭಕ್ತರು. ಮಧ್ಯಾಹ್ನ
ಅಲ್ಲಿ ಮಂಜುನಾಥನ ದರ್ಶನವನ್ನ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ಇವತ್ತು ಅಭಿಯಾನ ನಡೆಸಲಾಗ್ತಾ ಇದೆ. ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ನೂರಾರು ಕಾರುಗಳು, 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ ಮಂಜುನಾಥನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ರ್ಯಾಲಿ 6:30ಕ್ಕೆ ಬೆಳಗ್ಗೆ ರ್ಯಾಲಿ ಆರಂಭ ಆಗಿದೆ. ಈಗಾಗಲೇ ಹೊರಟಿದ್ದಾರೆ. ಇವತ್ತು ಮಧ್ಯಾಹ್ನ ಧರ್ಮಸ್ಥಳ ತಲುಪುತ್ತೆ ಈ ರ್ಯಾಲಿ. ಮಂಜುನಾಥನ ದರ್ಶನವನ್ನ ಮಧ್ಯಾಹ್ನ ಮಾಡ್ತಾರೆ. 400ಕ್ಕೂ ಹೆಚ್ಚು ವಾಹನ, ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಹಾಗೂ ಬೈಕ್ಗಳಲ್ಲಿ ಅಭಿಯಾನಕ್ಕೆ ತೆರಳಿರೋದು. ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಬೆಳೆಸಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಸೂಚಿಸುವಂತಹ ನಿಟ್ಟಿನಲ್ಲಿ ಈಗ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಬೆಳಗ್ಗೆ 6:30ಕ್ಕೆ ಅಭಿಯಾನ ಆರಂಭ ಆಗಿದೆ. ನೂರಾರು ಬೈಕ್ ಹಾಗೂ ಕಾರುಗಳಲ್ಲಿ ಈಗಾಗಲೇ ತೆರಳಿದ್ದಾರೆ ಭಕ್ತರು. ಮಧ್ಯಾಹ್ನ ಅಲ್ಲಿ ಮಂಜುನಾಥನ ದರ್ಶನವನ್ನ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ಇವತ್ತು ಅಭಿಯಾನ ನಡೆಸಲಾಗ್ತಾ ಇದೆ. ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ನೂರಾರು ಕಾರುಗಳು, 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ ಮಂಜುನಾಥನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ರ್ಯಾಲಿ 6:30ಕ್ಕೆ ಬೆಳಗ್ಗೆ ರ್ಯಾಲಿ ಆರಂಭ ಆಗಿದೆ. ಈಗಾಗಲೇ ಹೊರಟಿದ್ದಾರೆ. ಇವತ್ತು ಮಧ್ಯಾಹ್ನ ಧರ್ಮಸ್ಥಳ ತಲುಪುತ್ತೆ ಈ ರ್ಯಾಲಿ. ಮಂಜುನಾಥನ ದರ್ಶನವನ್ನ ಮಧ್ಯಾಹ್ನ ಮಾಡ್ತಾರೆ. 400ಕ್ಕೂ ಹೆಚ್ಚು ವಾಹನ, ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಹಾಗೂ ಬೈಕ್ಗಳಲ್ಲಿ ಅಭಿಯಾನಕ್ಕೆ ತೆರಳಿರೋದು. ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಬೆಳೆಸಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಸೂಚಿಸುವಂತಹ ನಿಟ್ಟಿನಲ್ಲಿ ಈಗ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಬೆಳಗ್ಗೆ 6:30ಕ್ಕೆ ಅಭಿಯಾನ ಆರಂಭ ಆಗಿದೆ. ನೂರಾರು ಬೈಕ್ ಹಾಗೂ ಕಾರುಗಳಲ್ಲಿ ಈಗಾಗಲೇ ತೆರಳಿದ್ದಾರೆ ಭಕ್ತರು. ಮಧ್ಯಾಹ್ನ ಅಲ್ಲಿ ಮಂಜುನಾಥನ ದರ್ಶನವನ್ನ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ಇವತ್ತು ಅಭಿಯಾನ ನಡೆಸಲಾಗ್ತಾ ಇದೆ. ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ನೂರಾರು ಕಾರುಗಳು, 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ ಮಂಜುನಾಥನ ದರ್ಶನವನ್ನ ಕೂಡ ಮಾಡಲಿದ್ದಾರೆ. 400ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳಲ್ಲಿ ರ್ಯಾಲಿ